ಇವತ್ತು ಎಡಪಂಥೀಯರು ಅಂತನ್ನುವಂತಹ ಲೇಖಕರಿರ್ಬೋದು, ಸಾಹಿತಿಗಳಿರ್ಬೋದು, ಈ ಕೆಲವೊಂದು ಮುಸ್ಲಿಂ ಲೀಡರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಒಮ್ಮೆಲೆ ಇವತ್ತು ಈ ರೀತಿಯ ಧರ್ಮಸ್ಥಳದಲ್ಲಿ ನಡೆದಂತಹ ಈ ಘಟನೆಗೆ ಇವತ್ತು ಮಾತನಾಡ್ತಾ ಇರುವಂತಹದ್ದು ನೋಡಿದ್ರೆ, ಇವರಿಗೆ ಯಾಕೆ ನೇಹಾ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಯಾಕೆ ಭಟ್ಕಳದ ಯಮುನಾ ನಾಯ್ಕ ಬಗ್ಗೆ ಮಾತಾಡ್ಲಿಲ್ಲ? ಯಾಕೆ ಅಂಜಲಿ ಬಗ್ಗೆ ಮಾತಾಡುದಿಲ್ಲ? ಸೊ ಇಂಥ ಬೇಕಾದಷ್ಟು ಘಟನೆಗಳಾಗಿದಾವಲ್ಲ, ಅವಾಗ ಎಡಪಂಥೀಯರು ಬುದ್ಧಿಜೀವಿಗಳು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ. ನೀವು ಒಂದೇ ಗುರಿ ನಿಮ್ದು, ಹಿಂದುತ್ವ ಅನ್ನುವಂಥ, ಹಿಂದೂಗಳು ಅನ್ನುವಂಥದ್ದು, ದೇವಸ್ಥಾನ ಅನ್ನುವಂಥದ್ದು, ಯಾವುದೋ ಒಂದು ಒಳ್ಳೆಯ ಧರ್ಮಸ್ಥಳ ಅನ್ನುವಂಥದ್ದೇ ಟಾರ್ಗೆಟ್ ಇದೆ ವಿನಃ ನಿಮಗೆ ಮಹಿಳೆಯರ ಬಗ್ಗೆ ಕಾಳಜಿ ಎಳ್ಳಷ್ಟು ಇಲ್ಲ. 100ಕ್ಕೆ 100 ಹೇಳ್ತೀನಿ, ಎಳ್ಳಷ್ಟು ಇಲ್ಲ. ಸೊ ನಿಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇವತ್ತು ಈ ಅನಾಮಿಕ ಯಾರೋ ಅವರು ಮುಖವಾಡ ಹಾಕೊಂಡು ಬಂದಿದ್ದಾನೆ, ಬೋಸ್ ವ್ಯಕ್ತಿ ಇವನು. ಏನೂ ಇಲ್ಲ, ನಿನ್ನೆನೆ ಪೂರ್ವವಾಗಿದೆ. ಒಂದು ಅಗದು ನೋಡಿದ್ರೆ ಏನೂ ಇಲ್ಲ, ಏನೂ ಸಿಕ್ಕಿಲ್ಲ. 9 ಅಡಿಗಳಷ್ಟು ಹೊಂದಿದ್ದಾರೆ. ಮತ್ತೆ ಅವನಿಗೆ ನಾನು ಎಷ್ಟು ಅಡಿ ಅಗ್ದಿದ್ದೀನಿ, ಎಷ್ಟು ಎಲ್ಲಿ ಹಾಕಿದ್ದೀನಿ ಗೊತ್ತಾಗಬೇಕ. ಹಾಗಾದ್ರೆ ಅಷ್ಟೇ ಅಡಿ ಇದು ಮಾಡ್ಬೇಕಲ್ಲ, ಅವನಿಗೆ ಗೊತ್ತಿರುತ್ತೆ. ಅವನಿಗೆ ನಾನು 4 ಅಡಿ ಅಗ್ದಿದ್ದೆ, 5 ಅಡಿ ಅಗ್ದಿದ್ದೆ ಅಂತೇಳಿ ಅವನು ಗೊತ್ತಾಗಲೇ ಒಟ್ಟು ಹೋಗಿ. ಅಂದ್ರೆ ಈ ವಿಷಯವನ್ನ ಜೀವಂತವಾಗಿಡುವಂತಹ ಪ್ರಕ್ರಿಯೆ ಇದು. ಅವನಿಗೆ ಹೇಳಿದ್ದಾರೆ, ಅಲ್ಲಿ ಬಹಳ ದೊಡ್ಡ ತಹಸೀಲ್ದಾರ್ ಹಿಡಿದು ಒಂದು DC ವರೆಗೆ ಅಲ್ಲೇ ಇರ್ಬೇಕಾಗತ್ತೆ. ಆ ಪೀರಿಯಡ್ ನಲ್ಲಿ ಇಡೀ ಎಲ್ಲ ಕೆಲಸ ಬಿಟ್ಟು ಅಲ್ಲೇ ಇರುವಂತದ್ದು. ಎಷ್ಟೋ ಒಂದು 20-30 ಏನೋ ಪ್ಲೇಸ್, 13 ಪ್ಲೇಸ್ ಈಗಾಗಲೇ ಹೇಳಿದಾನೆ, ಇನ್ನೂ ಹೇಳ್ತಾ ಹೋಗ್ಬೋದು ಅವನು. ಹಾಗಾದ್ರೆ ಪ್ರತಿನಿತ್ಯ ಬೇರೆ ಕೆಲಸ ಇಲ್ಲದೆ ಎಲ್ಲ DC, SP, SIT ಎಲ್ಲರೂ ಅಲ್ಲೇ ಇರ್ಬೇಕಾ? ಅವನು ಒಂದೇ ಸಲ 3-4 ಸಲ ಪ್ರಾರಂಭ ಮಾಡೋ ನಂತರ ಒಪ್ತಾ ಇಲ್ಲ ಅವನು. ಅಂದ್ರೆ ಅದರ ಅರ್ಥ ಜೀವಂತವಾಗಿಡಬೇಕು, ಎಳಿಬೇಕು ಇದನ್ನ. ಇದು ವ್ಯವಸ್ಥಿತ ಸಂಚಿದು ಷಡ್ಯಂತ್ರ ಇದು.